ಬಟ್ ಈ ಪೇಷಂಟು ಸ್ವಲ್ಪ ಡಿಫಿಕಲ್ಟ್ ಕೇಸ್ ಇತ್ತು. ಆಲ್ 5 years ಶಿ ವಾಸ್ ಆನ್ ಎ ವೀಲ್ ಚೇರ್. ಸುಮಾರು 3 ವರ್ಷಗಳ ಹಿಂದೆ ನನಗೆ ತುಂಬ ಗೊತ್ತಿರುವಂಥ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅವ್ರ ತಾಯಿನ ನಮ್ಮ ಮಾತೃ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ. ಅವರು ನನ್ನ ಚೇಂಬರಿಗೆ ಬಂದರು, ಡಾಕ್ಟ್ರೇ ನಮ್ಮ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ಆದರೆ ಲಾಸ್ಟ್ 5 yearsಯಿಂದ ವೀಲ್ ಚೇರಲ್ಲೇ ಓಡಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಡಾಕ್ಟ್ರೆ. ನಾನು ಅವ್ರನ್ನ ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ, ದೊಡ್ಡ ದೊಡ್ಡ ಕನ್ಸಲ್ಟೆಂಟ್ಸ್ಗಳಿಗೆಲ್ಲ ತೋರಿಸಿದ್ದೀನಿ, ಆದರೆ ಅವ್ರನ್ನ ನನಗೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಡಾಕ್ಟ್ರೆ ಅಂತ ಹೇಳಿದ್ರು. ಸೊ ನಾನು ICUಗೆ ಹೋದೆ. ಅವ್ರದ್ದು ಮೆಡಿಕಲ್ ಪ್ರಾಬ್ಲಮ್ಸ್ನೆಲ್ಲ ಟ್ರೀಟ್ಮೆಂಟ್ ಆಗ್ತಾ ಇದ್ದಿದ್ದರಿಂದ ಆರ್ಥೋಪೆಡಿಕ್ ಪಾರ್ಟ್ ಆಫ್ ಇಟ್ ನಾನು ನೋಡಿದಾಗ ಗ್ರಾಸ್ ಆಸ್ಟಿಯೋ ಆರ್ಥರೈಟಿಸ್ ಇತ್ತು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಈಗಿನ ಮೆಡಿಕಲ್ ಪ್ರಾಬ್ಲಮ್ ಸೆಟ್ಲ್ ಆಗಲಿ, ಒಂದು 2 to 3 weeks ಆಗಲಿ, ಅದಾದ ನಂತರ ನಾನು ಅವ್ರಿಗೆ ರೀಅಸೆಸ್ ಮಾಡಿ ಖಂಡಿತ ನಾನು ಐ ಕ್ಯಾನ್ ಹೆಲ್ಪ್ ಹರ್ ಔಟ್, ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಆಫ್ಟರ್ 3 weeks, ಆಫ್ಟರ್ ಕಂಪ್ಲೀಟ್ ಅಸೆಸ್ಮೆಂಟ್, ನಾನು ಅವರಿಗೆ ಐ ಅಶ್ಯೂರ್ಡ್ ದೆಮ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಹರ್ ವಾಕ್. ಇಟ್ ಮೇ ಬಿ ಡಿಫಿಕಲ್ಟ್ ಅಂಡ್ ಮೇ ಟೇಕ್ ಸಮ್ ಟೈಮ್, ಬಟ್ ಐ ವಿಲ್ ಸಿ ದಟ್ ಶಿ ವಾಕ್ಸ್ ಅರೌಂಡ್. ಆಗ ಧೈರ್ಯ ನಾನು ನಿಮ್ಗೆ ಕೊಡ್ತೀನಿ ಅಂತೇಳಿ ಅವ್ರನ್ನ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟಿಗೆ ತೊಗೊಂಡು, ನಾನು ಆ ಪೇಷಂಟ್ನ ಒಂದು ಅಫ್ಕೋರ್ಸ್ ದ ಫಸ್ಟ್ ನೀ ಮಾಡಿ ಆಫ್ಟರ್ 10 days ಅನದರ್ ನೀಗೆ ಅಂತ ಪ್ಲ್ಯಾನ್ ಮಾಡಿ 2 knee ಡಿಫ್ರೆಂಟ್ ಸಿಟ್ಟಿಂಗ್ಸಲ್ಲಿ 2 knee ಕೂಡ ರೀಪ್ಲೇಸ್ ಆಯಿತು ಅವರಿಗೆ. ನಾನು ಆ ಪೇಷಂಟ್ನ 2 weeks ನಾನು ಹಾಸ್ಪಿಟ್ಲಲ್ಲೇ ಇಟ್ಕೊಳ್ಬೇಕಾಯ್ತು. ಯೂಶ್ವಲ್ ಆಗಿ ನಾವು ಆಪ್ರೇಷನ್ ಮಾಡಿ ಬೈಲ್ಯಾಟ್ರಲ್ ಮಾಡಿದ್ರೆ ಕೂಡ 4ನೇ ದಿವಸದಿಂದ ಅಥವಾ 5ನೇ ದಿವಸಕ್ಕೆ ಮನೆ ಕಳಿಸ್ತೀವಿ. ಬಟ್ ಈ ಪೇಷಂಟು ಸ್ವಲ್ಪ ಡಿಫಿಕಲ್ಟ್ ಕೇಸ್ ಇತ್ತು. ಹಾಗಾಗಿ ನಾವು 2 knee ರಿಪ್ಲೇಸ್ಮೆಂಟ್ ಮಾಡಿ ನಂತರ ಅವರಿಗೆ ಫಿಸಿಯೋಥೆರಪಿ ಕೊಟ್ಟು ಐ ಮೇಡ್ ಹರ್ ವಾಕ್ ಔಟ್ ಆಫ್ ದ ಹಾಸ್ಪಿಟಲ್. ಸೊ ಎಂಡ್ ಆಫ್ 3rd week ಶಿ ವಾಸ್ ಆನ್ ಹರ್ ಓನ್ without walker. She's been walking around after that. I keep seeing her. Happily she is walking.